ಮನೆ ಕಟ್ಟೋರು ನಮಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ನೀವು ಲಕ್ಷಾಂತರ ರೂಪಾಯಿ ದುಡ್ಡು ಉಳಿಸ್ಬೋದು. ನಮ್ಮ ಕ್ರೆಷರಿಂದಾನೇ ಡೈರೆಕ್ಟ್ ನಿಮಗೆ ನಮ್ಮದೇ ಗಾಡಿನಲ್ಲಿ ನಿಮಗೆ ಸಪ್ಲೈ ಕೊಡ್ತೀವಿ ಸರ್. ಸಾಲ ಮಾಡಿ ಲೋನ್ ಮಾಡಿಸಿ ಮನೆ ಕಟ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅಂಥವ್ರ ಮನೆ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ಮನೆ ಕಟ್ಟೋರಿಗೆ ಕ್ರೆಷರಿಂದಾನೇ ಡೈರೆಕ್ಟ್ ಎಮ್ ಸ್ಯಾಂಡು ಪಿ ಸ್ಯಾಂಡು ಅಗ್ರಿಗೇಟ್ಸ್ನ ಕೊಡ್ತಾ ಇದ್ದೀವಿ ಸರ್. ನಮ್ಮ ಹತ್ರ ರೋಬೋ ಸ್ಯಾಂಡ್ ಪಿ ಸ್ಯಾಂಡ್ ಮತ್ತು ಎಲ್ಲ ಥರ ಅಗ್ರಿಗೇಟ್ ಸಿಗುತ್ತೆ. 6mm, 20mm, 12mm, 40mm, 60mm ಮತ್ತು ವೆಟ್ ಮಿಕ್ಸು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು ನಮ್ಮ ಹತ್ರ ಸಿಗುತ್ತೆ ಸರ್. ನಾವು ಬೆಂಗಳೂರಲ್ಲಿ ಎಲ್ಲ ಕಡೆ ಸಪ್ಲೈ ಮಾಡ್ತೀವಿ. ನಮ್ಮದೇ ಬಲ್ಕ್ ಆರ್ಡರ್ ಇತ್ತು ಅಂತಂದರೆ ನಮ್ಮದು ಸೇಲ್ಸ್ ಮತ್ತು ಸಪ್ಲೈ ಇರೋದು ಒಂದು ಬೆಂಗಳೂರು ಸೌತ್ ಅಂತಲೇ ಹೇಳ್ಬೋದು ಸರ್. ಬೆಂಗಳೂರಲ್ಲಿ ಲೋ ಕ್ವಾಲಿಟಿ ಮೆಟೀರಿಯಲ್ನ ಉಪಯೋಗಿಸಿ ಒಂದು 5 ವರ್ಷಕ್ಕೆ ಮನೆಗಳು ಉಳ್ದೋಗ್ತಾ ಇರೋದು ನೋಡ್ತಾ ಇದ್ದೀರಾ. ನಮ್ಮ ಹತ್ರ ಸಿಗೋ ಒಂದು ಬ್ರಾಂಡೆಡ್ ಮೆಟೀರಿಯಲ್ನ ಉಪಯೋಗಿಸಿ ಮನೆ ಕಟ್ಟಿ 106 ವರ್ಷ ನಿಮ್ಮ ಮನೆ ಬಾಳಿಕೆ ಬರುತ್ತೆ. ನಮಸ್ತೆ ಬೆಂಗಳೂರು, ಆರಾಧ್ಯ ಸ್ಯಾಂಡ್ಸ್ ಅಂಡ್ ಬ್ಲಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಿಂದ ನಾನು ಮಧು ಆರಾಧ್ಯ ಮಾತಾಡ್ತಾ ಇದ್ದೀನಿ. ಪ್ರಾಡಕ್ಟ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಈ ವಿಡಿಯೋನ ಕಡೆ ತನಕ ನೋಡಿ ವೀಕ್ಷಕರೇ. ಸರ್, ಇದೇನು ಅಂತಂದರೆ ನಾವು ಎಲ್ಲ ನೋಡಿರ್ತೀರ ನೀವು, ಒಂದು ಜೆಲ್ಲಿ ಎಮ್ ಸ್ಯಾಂಡು ಯಾವ ಥರ ಬರುತ್ತೆ ಅಂತಂದರೆ ಒಂದು ಬಂಡೆನ ಕ್ರಷ್ ಮಾಡಿಬಿಟ್ಟು ನಾವು ಅದನ್ನು ತಂದು ಕ್ರಷರಲ್ಲಿ ಹಾಕಿ ಕ್ರಷ್ ಮಾಡಿ 20 ತೆಗೆದು ಎಮ್ ಸ್ಯಾಂಡ್ ತೆಗೆದು ಮತ್ತು ಅದರಿಂದ ಕ್ರಷ್ ಮಾಡಿ ರೋಬೋ ಸ್ಯಾಂಡು ಮತ್ತು ಪಿ ಸ್ಯಾಂಡನ್ನ ತೆಗಿತೀವಿ. ನಮ್ಮ ಕ್ರಷರಲ್ಲಿ ಏನೇನು ಪ್ರಿಪೇರ್ ಮಾಡ್ತೀವಿ ಅಂತ ನೋಡ್ಬೋದು ನೀವು. ನಾವು ಜಲ್ಲಿ ತಂದು ಮೇಲ್ಗಡೆ ಡಂಪ್ ಮಾಡ್ತೀವಿ. ಅಲ್ಲಿಂದ ಬಂದು ನಮಗೆ VSIಗೆ ಬಂದು ಜಲ್ಲಿ ಕ್ರಷ್ ಆಗಿ ಅಲ್ಲಿಂದ ಮತ್ತೆ ವೈಬ್ರೇಟ್ರಿಗೆ ಹೋಗಿ ಮತ್ತೆ ಅಲ್ಲಿಂದ ವಾಷಿಂಗ್ ಹೋಗಿ ವಾಶ್ ಆಗಿ ನಮ್ಮದು ಮೆಟೀರಿಯಲ್ ಔಟ್ಪುಟ್ ಬರುತ್ತೆ. ನಮ್ಮ ಮೆಟೀರಿಯಲ್ ಯಾವ ಥರ ಕ್ವಾಲಿಟಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಜನಕ್ಕೆ ಗೊತ್ತಿರಲ್ಲ ಯಾವ ಥರ ಮೆಟೀರಿಯಲ್ನ ನಾವು ಉಪಯೋಗಿಸ್ಬೇಕು ಮನೆಗೆ ಅನ್ನೋದನ್ನು ಹೇಳ್ತಾರೆ. ಎಮ್ ಸ್ಯಾಂಡಲ್ಲಿ ಭಾಳಷ್ಟು ವಿಧ ಇರುತ್ತೆ. ಒಂದು ಕಾಂಕ್ರೀಟ್ ಸ್ಯಾಂಡು ಇರ್ಬೋದು, ಒಂದು ಸಿಂಗಲ್ ವಾಶ್ ಎಮ್ ಸ್ಯಾಂಡ್ ಇರ್ಬೋದು, ಸಿಂಗಲ್ ವಾಶ್ ಏರ್ ವಾಶ್ ಇರ್ಬೋದು, ಮತ್ತು ವಾಟರ್ ವಾಶ್ ಎಮ್ ಸ್ಯಾಂಡ್ ಇರ್ಬೋದು, ಪ್ಲಾಸ್ಟಿಂಗ್ ಸ್ಯಾಂಡ್ ಇರ್ಬೋದು, ವಾಟರ್ ವಾಶ್ ಪ್ಲಾಸ್ಟಿಂಗ್ ಸ್ಯಾಂಡ್ ಇರ್ಬೋದು, ಆ ಥರ ಇರುತ್ತೆ. ಬಟ್ ನೀವು ಯಾವುದನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ವೀಕ್ಷಕರೇ. ಸರ್, ಇದು ನೋಡ್ಬೋದು ನೀವು, ಒಂದು ಡಬಲ್ ವಾಶ್ ಎಮ್ ಸ್ಯಾಂಡ್ ರೋಬೋ ಸ್ಯಾಂಡ್ ಅಂತಲೇ ನಾವು ಕರಿತೀವಿ. ಜಲ್ಲಿನ ಕ್ರಷ್ ಮಾಡಿ ಅದರಿಂದ ಬಂದು ಡಸ್ಟ್ ಕಂಟೆಂಟಲ್ಲಿ ಇರೋ ಎಲ್ಲ ನಮಗೆ ಡಸ್ಟು ಫಿಲ್ಟರ್ ಆಗಿ ಅದರಿಂದ ಎಮ್ ಸ್ಯಾಂಡ್ ಆಗಿ ಹೊರಗಡೆ ಬರುತ್ತೆ. ಅದೇ ರೋಬೋ ಸ್ಯಾಂಡ್ ಅಂತ ಕರಿತೀವಿ ಸರ್. ನಾವು ಕ್ವಾಲಿಟಿ ರೋಬೋ ಸ್ಯಾಂಡ್ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ. ನಾವು ಈಗ ಫಸ್ಟು ಎಮ್ ಸ್ಯಾಂಡ್ ಬರೋಕ್ಕಿಂತ ಮುಂಚೆ ಒಂದು ರಿವರ್ ಸ್ಯಾಂಡ್ ಅಂತ ಇತ್ತು, ಮತ್ತು ಮರಳು ಅಂತ ಅಂದ್ಬಿಟ್ಟು ಇತ್ತು. ಬಂಡೆನಲ್ಲಿ ಡೈರೆಕ್ಟ್ ಕ್ರಷ್ ಮಾಡಿದ ತಕ್ಷಣ ಅದು ಡಿಸ್ಕಂಟೆಂಟ್ ಜಾಸ್ತಿ ಇರುತ್ತೆ. ಅದನ್ನೇ ಎಮ್ ಸ್ಯಾಂಡ್ ಆಗಿ ಉಪಯೋಗಿಸಿದಾಗ ನಮಗೆ ತುಂಬ ವಾಲ್ಸ್ ಕ್ರ್ಯಾಕ್ಸ್ ಬರೋದು, ಮತ್ತು ಈಗೇನೂ ಆಗಲ್ಲ, ಒಂದು 5 ಇಯರ್ಸ್ ಆದಮೇಲೆ ಕ್ರ್ಯಾಕ್ಸ್ ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ತುಂಬ ಆಗುತ್ತೆ. ಅದಕ್ಕೋಸ್ಕರ ನಾನೇನು ರೆಫರ್ ಮಾಡ್ತೀನಿ ಅಂತಂದರೆ, ದಯವಿಟ್ಟು ಜನಗಳು ನೀವು ಯಾರೇ ಆಗ್ಬೋದು ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಬೇಕಾದ್ರೆ ಡಬಲ್ ವಾಶ್ ಎಮ್ ಸ್ಯಾಂಡ್ನೇ ಯೂಸ್ ಮಾಡಿ. ಮತ್ತು ಡಬಲ್ ವಾಶಲ್ಲಿ ಯಾವ ಥರ ಇರಬೇಕು ಅಂತಂದರೆ, ಒಂದು ವಾಟ್ರ್ ಕಂಟೆಂಟ್ ನೋಡ್ಬೇಕು ನೀವು. ವಾಟ್ರು ತುಂಬ ಚೆನ್ನಾಗಿತ್ತು, ವಾಟ್ರ್ ಜಾಸ್ತಿ ಇತ್ತು ಅಂತಂದರೆ ಮಾತ್ರ ಒಂದು ಕ್ಲಿಯರ್ ನೀವು ನೋಡ್ಬೋದು. ಒಂದು ಬಟ್ಟೆ ಒಗಿಬೇಕಾದ್ರೆ ಒಂದು ಗಲೀಜು ನೀರಲ್ಲಿ ನೀವು ಬಟ್ಟೆ ಒಗೆದ್ರೆ ಯಾವ ಥರ ಬಟ್ಟೆ ಕ್ಲೀನ್ ಆಗಲ್ವೋ, ಅದೇ ಥರ ಒಂದು ಎಮ್ ಸ್ಯಾಂಡ್ನ ಒಂದು ಫ್ರೆಶ್ ನೀರಲ್ಲಿ ನಾವು ವಾಶ್ ಮಾಡಿಲ್ಲ ಅಂತಂದರೆ ಎಮ್ ಸ್ಯಾಂಡೂ ಕ್ವಾಲಿಟಿ ಬರೋಲ್ಲ. ಮತ್ತು ಅದರಲ್ಲಿ ವೆಯ್ಟು ಸಹ ಜಾಸ್ತಿ ಬಂದುಬಿಡ್ತೈತೆ. ಎಷ್ಟೋ ಜನ ನೋಡ್ಬೋದು, ನೀರು ಹಾಕೋ ಬಂದುಬಿಡ್ತೀರಾ, ನಮಗೆ ಮೆಟೀರಿಯಲ್ಲು ನಮ್ಗೆ ತ್ಯಾವ ಇದ್ದರೆ ಬೇಡ ಅಂತ ಹೇಳ್ತೀರಾ. ಬಟ್ ತ್ಯಾವ ಇರೋದೇ ನೀವು ತಗೊಬೇಕು. ತ್ಯಾವ ಇರೋದೇ ಗುಡ್ ಮೆಟೀರಿಯಲ್. ಅದು ನಾವು ಡಸ್ಟನ್ನ ತಗೊಬಂದ್ಬಿಟ್ಟು ನಿಮ್ಗೆ ಹಾಕ್ಬಿಟ್ಟು ಎಮ್ ಸ್ಯಾಂಡು ಅಂತಂದ್ಬಿಟ್ಟು ನೀವು ಮನೆ ಕಟ್ಕೊಬಿಡ್ತೀರಾ. ಬಟ್ ಅದು ನಿಮಗೆ ಬಾಳಿಕೆ ಬರೋಲ್ಲ. ದಯವಿಟ್ಟು ನೀವು ಯಾವುದೇ ಥರ ನಿಮ್ಮ ಸ್ವಂತ ಮನೆ ಕಟ್ಕೋಬೇಕಾದ್ರೆ ಡಬಲ್ ವಾಶ್ ಸ್ಯಾಂಡ್ನ ಉಪಯೋಗಿಸಿ. ಸರ್, ಇಷ್ಟು ದಿನ ಬೇರೆ ಬೇರೆ ಸ್ಯಾಂಡು ಅಥವಾ ಮರಳಲ್ಲಿ ಕಟ್ಟಿರೋಂಥ ಮನೆಗಳು ಏನು ಬಿದ್ದೋಗಿಲ್ವಲ್ಲ ಸರ್? ನಿಮ್ಮ ಹತ್ರನೇ ಯಾಕೆ ತೊಗೋಬೇಕು? ಇದೇ ಸ್ಯಾಂಡ್ ಯಾಕೆ ಬಳಸಬೇಕು ಸರ್? ನಮ್ಮ ಸ್ಯಾಂಡು ಅಂತಂದರೆ ನಮ್ಮದು IS ಸರ್ಟಿಫೈಡ್ ಆಗಿರೋ ಸ್ಯಾಂಡು ಸರ್ ನಮ್ಮದು. ನೀವು ಬೇಕಾದ್ರೆ ಲ್ಯಾಬ್ ಟೆಸ್ಟ್ ಮಾಡಿಸ್ಕೋಬೋದು. ಮತ್ತು ಮನೆ ಕಟ್ಟಿದ ತಕ್ಷಣ ಬೀಳಲ್ಲ ಸರ್, ಅದರಲ್ಲಿ ಸಿಮೆಂಟ್ ಕಂಟೆಂಟ್ ಇರುತ್ತೆ, ಎಲ್ಲನೂ ಮಿಕ್ಸ್ ಆಗಿರೋದ್ರಿಂದ ಅದು ಸಡನ್ನಾಗಿ ಬೀಳಲ್ಲ. ಅದೇನಂದರೆ ನಿಮಗೆ ಫ್ಯೂಚರ್ಗೆ ಒಂದು 5 ಇಯರ್ಸ್ ಆಗ್ಬೋದು, 10 ಇಯರ್ಸ್ ಆಗ್ಬೋದು, ಅದ್ರ ಪವರ್ನ ಕಳ್ಕೊಳ್ತಾ ಹೋಗ್ತಾ ಆಮೇಲೆ ನಮಗೆ ಕ್ರ್ಯಾಕೇಜಸ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಆಗ ನಿಮಗೆ ಬಿಲ್ಡಿಂಗು ಪ್ಲಾಸ್ಟಿಂಗ್ ಮಾಡಿರೋದು ಒಂದೊಂದೇ ಕಿತ್ಕೊಬರೋದು, ಆ ಥರ ಎಲ್ಲ ನಿಮಗೆ ತುಂಬ ಬಿಲ್ಡಿಂಗ್ಸ್ ನೀವು ನೋಡಿರ್ತೀರ, ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ಒಂದು ಒಳ್ಳೆ ಗುಡ್ ಸ್ಯಾಂಡ್ನ ನೋಡಿ ತಗೊಳ್ಳಿ ಸರ್. ಇದು ನಿಮಗೆ ಪ್ಲಾಸ್ಟಿಂಗ್ ಸ್ಯಾಂಡು, ಇದನ್ನು ಪ್ಲಾಸ್ಟಿಂಗ್ಗೋಸ್ಕರ ನೀವು ಯೂಸ್ ಮಾಡ್ತಾರೆ. ನಮ್ಮದು ಇದು ಪ್ರೋ ವಾಶ್ ಪ್ಲಾಸ್ಟಿಂಗ್ ಸ್ಯಾಂಡ್ ಅಂತ ಹೇಳ್ಬೋದು. ರವೆ ಥರನೇ ಬರ್ತೈತೆ ಪ್ಲಾಸ್ಟಿಂಗ್ ಸ್ಯಾಂಡು. ನಮಗೆ ನಾರ್ತ್ ಇಂಡಿಯನ್ಸ್ ಲೇಬರ್ಸ್ ಏನು ಮಾಡ್ತಾರೆ ಅಂತಂದರೆ, ನಮಗೆ ಪ್ಲಾಸ್ಟಿಂಗ್ ಮಾಡೋಕ್ಕೆ ಈಸಿ ಇರುತ್ತೆ ಅಂತ ಅಂದ್ಬಿಟ್ಟು ತುಂಬ ಸ್ಮೂತ್ ಸ್ಯಾಂಡ್ಗೆ ಎಳೆದ್ಬಿಡ್ತಾರೆ. ಆ ಸ್ಮೂತ್ ಸ್ಯಾಂಡಲ್ಲಿ ಪ್ಲಾಸ್ಟಿಂಗ್ ಮಾಡಿದ್ರೆ ತುಂಬ ದಿನ ಅದೂ ಸಹ ಒಂದು 5 ಇಯರ್ಸ್ ಆದಮೇಲೆ ಅದೂ ಒಂದು ಚಿಪ್ಪೆಯಾಗಿ ಅದು ಉದುರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತೆ. ಅದರಿಂದ ಒಂದು ಬೆಸ್ಟ್ ಪ್ಲಾಸ್ಟಿಂಗ್ ಸ್ಯಾಂಡ್ ತಗೊಂಡು ಪ್ಲಾಸ್ಟಿಂಗ್ ಮಾಡಿಸಿ. ಬೇರೆ ಇದಕ್ಕೂ ಮೆಟೀರಿಯಲ್ಗೂ ನಿಮ್ಮದಕ್ಕೂ ಏನು ಡಿಫ್ರೆನ್ಸ್ ಇದೆ ಹೇಳ್ಬೋದಾ? ಸರ್, ನಾನು ರಘುನಾಥ್, ನಾನು ಇಂಜಿನಿಯರ್ ಆಗಿ ಆರಾಧ್ಯ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾಯಿದ್ದೀನಿ. ಈ ಎಮ್ ಸ್ಯಾಂಡು ನಾವು ಏನು ಹೇಳ್ತೀವಿ ಇದಕ್ಕೆ, ಆ್ಯಕ್ಚುಲಿ ಇದನ್ನು ಮ್ಯಾನುಫ್ಯಾಕ್ಚರ್ ಸ್ಯಾಂಡ್ ಅಂತೀವಿ. ಇದ್ರದ್ದು ಸಿಲ್ಟ್ ಕಂಟೆಂಟ್ ಏನಿರುತ್ತೆ ಅದು 3% ಕಡಿಮೆ ಇರಬೇಕು. 3%ಗಿಂತ ಜಾಸ್ತಿ ಇದ್ದರೆ ನಿಮಗೆ ಕಾಂಕ್ರೀಟಲ್ಲಿ ಪ್ರಾಬ್ಲಮ್ ಆಗುತ್ತೆ, ವೀಕ್ ಆಗುತ್ತೆ. ಪ್ಲಾಸ್ಟಿಂಗಲ್ಲೂ ನಿಮಗೆ ಕಾಂಕ್ರೀಟ್ ವೀಕ್ ಆಗುತ್ತೆ. ಕಾಂಕ್ರೀಟ್ ವೀಕ್ ಆಗಿ, ಯಾಕೆ ಸಿಲ್ಟ್ ಕಂಟೆಂಟ್ ಇರಬಾರ್ದು, 3% ಲೆಸ್ ಇರಬೇಕು. ನಮ್ಮದು ಲ್ಯಾಬ್ರೋಟ್ರಿ ಟೆಸ್ಟ್ ಮಾಡಿ ಕಳಿಸೋ ಅಂಥ ಸ್ಯಾಂಡ್ ಇದು. ಯಾವ ರೀತಿ ಇರುತ್ತೆ ಅಂತ ಹೇಳ್ಬೋದಾ?
ಸರ್ ನಾವು ಇದನ್ನು ಹಾರ್ಡ್ ಮೆಟೀರಿಯಲ್ ನಾವು 20 mm ಹಾರ್ಡ್ ಮೆಟೀರಿಯಲ್ ನಾವು ಕ್ರಷ್ ಮಾಡಿಬಿಟ್ಟು ಸೀವ್ ಮಾಡಿ ಡಬಲ್ ವಾಶ್ ಮಾಡಿ ನಾವು ಇದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇದರಲ್ಲಿ ಸಿಲ್ಟ್ ಕಂಟೆಂಟು ಲೆಸ್ ದೆನ್ 3% ಇರುತ್ತೆ. ಸೊ ಬೇರೆ ಏನೇನು ಮೆಟೀರಿಯಲ್ ಸಪ್ಲೈ ಮಾಡ್ತೀರಾ ಸರ್ ನಮ್ಮ ಹತ್ರ 20, 12, 6 ಮತ್ತು 40 ಸೋಲಿಂಗು ಎಲ್ಲ ಥರ ವೆಟ್ ಮಿಕ್ಸು ಎಲ್ಲ ಥರ ಮೆಟೀರಿಯಲ್ನ ನಾವು ಎಲ್ಲ ಥರ ಕ್ರೆಷರ್ ಮೆಟೀರಿಯಲ್ಸ್ನ ನಾವು ಸಪ್ಲೈ ಮಾಡ್ತೀವಿ. ಮತ್ತು ನಮ್ಮ ಕ್ರೆಷರಲ್ಲಿ ಈ ಕ್ರೆಷರಲ್ಲಿ ಬಿಲೋ 20 mm ಕ್ರಷ್ ಮಾಡೋದ್ರಿಂದ ನಮ್ಮದು ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರ್ತೈತೆ ಸರ್. ಸರ್ ನಮ್ಮ ಹತ್ರ ರೋಬೋ ಸ್ಯಾಂಡ್, ಪಿ ಸ್ಯಾಂಡ್ ಮತ್ತು ಎಲ್ಲ ಥರ ಅಗ್ರಿಗೇಟ್ ಸಿಗುತ್ತೆ. 6 mm, 20 mm, 12 mm, 40 mm, 60 mm ಮತ್ತು ವೆಟ್ ಮಿಕ್ಸು ಈ ಥರ ಎಲ್ಲ ಥರ ನಮ್ಮ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು ನಮ್ಮ ಹತ್ರ ಸಿಗುತ್ತೆ ಸರ್. ಸರ್ ಇದು ನಿಮಗೆ ಕಾಂಟ್ಯಾಕ್ಟ್ ಮಾಡೋದಾಗೆ ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಾ ನೀವು? ಸರ್ ನಾವು ಬೆಂಗಳೂರಲ್ಲಿ ಎಲ್ಲ ಕಡೆ ಸಪ್ಲೈ ಮಾಡ್ತೀವಿ. ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮ್ಮ ಮನೆ ಹತ್ರಕ್ಕೆ ನಮ್ಮದು ಮೆಟೀರಿಯಲ್ಲು ಬರುತ್ತೆ ಸರ್.